ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಸೆಲೆಬ್ರೇಷನ್ ಹೇಗಾಯ್ತು ಅದರ ನೋಡ್ಬೇಕಲ್ವಾ. ನಾವು ಒಂದು ಸಣ್ಣ ಕೇಕ್ ತಗೊಂಡು ಬಂದ್ವಿ. ನಾವು ಇರೋದು 3 ಜನ, ಹಾಗಾಗಿ ½ kg ಕೇಕ್ ಸಾಕು. ಕೇಕ್ ತಿನ್ನೋದಿಲ್ಲ, ಆದರೂ ನನ್ನ ಮಗನ ಖುಷಿಗೋಸ್ಕರ ಒಂದು ಸಣ್ಣ ಕೇಕ್ನ ತಂದಿದ್ವಿ. ಅಮ್ಮ ಬೇಸ್ರೀಸ್ ಆದಿನಗರದಿಂದ. ಹ್ಯಾಪಿ ನ್ಯೂ ಇಯರ್ ಮೇಡಮ್. ಕೇಕ್ ತಂದಿಟ್ಬಿಟ್ಟು ನಾನು ನನ್ನ ಮಗ ಮಲ್ಕೊಬಿಟ್ಟಿದ್ದೀವಿ. ಕರೆಕ್ಟ್ 12 o'clock ಹೇಳ್ಸಿದ್ದಾರೆ ನಮ್ಮನ್ನು. ನಾನು ನನ್ನ ಮಗ ಒಳ್ಳೆ ನಿದ್ದೆ ಮಾಡಿ ಎದ್ದು ಕೂತಿದ್ದೀವಿ. ಈಗ ನನ್ನ ಅತ್ತೆ ಮಗ ಕೂಡ ಬಂದಿದ್ದಾನೆ. ಅವನು ನನ್ನ ಹಸ್ಬೆಂಡ್ ಅಲ್ಲಿವರೆಗೂ ಟಿ ವಿ ನೋಡ್ತಾ ಕೂತಿದ್ರು. ಕೇಕ್ ಕಟ್ ಮಾಡ್ತಾ ಇದ್ದೀವಿ. ನನ್ನ ಅತ್ತೆ ಮಗನಿಗೆ ವಿಡಿಯೋ ಮಾಡೋದು ಇಷ್ಟ ಇಲ್ಲ, ಹಾಗಾಗಿ ಆ ಕಡೆ ಕುತ್ಕೊಂಡಿದ್ದಾನೆ. ನನ್ನ ಮಗ ನಿದ್ದೆ ಬರ್ತಿದೆ ಡ್ಯಾಡಿ, ಬೇಗ ಬೇಗ ಅಂತ ಹೇಳಿಬಿಟ್ಟು ಕೇಕ್ನ ತಿಂದ. ಕೇಕ್ ಕಟ್ ಮಾಡಿ ನಾವೇ 4 ಜನ ಆ ಕಡೆಗೆ ಈ ಕಡೆಗೆ ತಿನ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಹಾಗೆಯೇ ಲಾಸ್ಟ್ ಇಯರ್ ಕಂಡಂತಹ ಕನಸುಗಳು, ಕೆಲಸ ಕಾರ್ಯಗಳು ಆಗದೇ ಇದ್ದಲ್ಲಿ ಈ ವರ್ಷ ಎಲ್ಲದೂ ಸಕ್ಸಸ್ ಕಾಣಲಿ ಅಂತ ನಾವು ನಮ್ಮ ಎಫರ್ಟ್ಸ್ನ ಹಾಕಿ ಪ್ರಯತ್ನ ಪಡೋಣ. ನಾನು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸ್ವಲ್ಪ ಪೆಂಡಿಂಗಲ್ಲಿದೆ. ಅದಕ್ಕೆ ಬೇಕಾಗಿರೋ ಎಫರ್ಟ್ಸ್ ನಾನು ಈ ವರ್ಷ ಹಾಕಿ ಅದನ್ನು ಸಕ್ಸಸ್ ಮಾಡ್ಕೋಬೇಕು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ಎದ್ದು ನಾವು ಹೋಗಿದ್ದು ದೇವಸ್ಥಾನಕ್ಕೆ. ನಮ್ಮ ಮನೆ ಹತ್ರನೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ಬಂದ್ವಿ. ಎಲ್ರಿಗೂ ಒಳ್ಳೆಯದಾಗಲಿ, ಆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ. ಹಾಗೆ ನಮ್ಮ ಬೆನ್ನ ಹಿಂದೆ ಮಾತಾಡ್ತಾರಲ್ಲ ಅವ್ರಿಗೂ ಒಳ್ಳೆಯದಾಗಲಿ. ಅವ್ರು ಮಾತಾಡಿದ್ರೇ ನಾವು ಬೆಳೆಯೋಕ್ಕೆ ಸಾಧ್ಯ. 1ನೇ ತಾರೀಕು ಗುರುವಾರ, ನಮ್ಮ ರಾಯರ ವಾರ. ಹಾಗಾಗಿ ನಾವು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಎಲ್ಲೂ ಹೊರಗಡೆ ಕೂಡ ಹೋಗಲಿಲ್ಲ, ಮನೇಲೇ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡ್ವಿ. ಸಂಜೆ ಸ್ವಲ್ಪ ಬೇಲ್ಪುರಿ ಪಾನಿಪುರಿ ಎಲ್ಲ ತರಿಸ್ಕೊಂಡು ತಿಂದ್ವಿ. ನಮ್ಮ ಸೆಲೆಬ್ರೇಷನ್ ಇಷ್ಟೇ. ಕೇಕ್ ಕಟ್ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಂದು ಮನೇಲಿ ಅಡುಗೆ ಮಾಡ್ಕೊಂಡು ತಿಂದ್ವಿ. ಒನ್ಸ್ ಅಗೇನ್ ನಿಮ್ಮೆಲ್ರಿಗೂ ವಿಶು ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.